ಶಾಸಕರು ಇಲ್ಲ ಶಾಲಾ ಮಕ್ಕಳು ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯವೇ ತಿರುಗಿ ನೋಡುವಂತ ಮಟ್ಟಕ್ಕೆ ಒಂದು ಸನ್ನಿವೇಶ ನಡೆದೋಯ್ತು. ಅದೇನಪ್ಪ ಸನ್ನಿವೇಶ ಅಂದ್ರೆ, ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೆಡಿಪಿ ಸಭೆ ಆಯೋಜನೆ ಮಾಡಲಾಗಿತ್ತು. ಆ ಕೆಡಿಪಿ ಸಭೆಯಲ್ಲಿ ಬಿಜೆಪಿಯ ಶಾಸಕ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ಸಿನ ಶಾಸಕ ಭೀಮಾ ಪಾಟೀಲ್ ಅವರೊಂದಿಗೆ ವಾಗ್ವಿವಾದ ಆಯಿತು. ಅದಾನಂತರದಲ್ಲಿ ಕೈ ಮಿಲಾಸಂತಕ್ಕೆ ಬಂದು ನಿಲ್ತು. ಆ ಒಂದು ದೃಷ್ಟಿಯಲ್ಲಿ, ಆ ಒಂದು ವಿಚಾರದಲ್ಲಿ ಆಡ್ತಕ್ಕಂಥಗಳ ಮಾತುಗಳನ್ನು ನೋಡಿಕೊಂಡ್ರೆ ನಿಜಕ್ಕೂ ನಮಗೆ ನಾಚಿಕೆ ಬರುವಂತಹ ಮಾತುಗಳಾಗಿದ್ದವು. ಅದು ಕೇವಲ ಸೊಂಟದ ಕೆಳಗಿನ ಮಾತುಗಳೇ ಆಗಿದ್ದು. ಅವ್ರಾಡ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ವಿಚಾರ ಮಾಡಿದ್ರೆ ಅವರೆಲ್ಲೋ ಒಂದು ಕಡೆಯಿಂದ ವಿಧಾನಸೌಧಕ್ಕೆ ನಾವು ಕಳಿಸಿಲ್ಲ, ಎಲ್ಲ ಒಂದು ಕಡೆಯಿಂದ ಆಟ ಆಡ್ಲಿಕ್ಕೆ ಕಳಿಸಿದೀವಿ ಅನ್ನೋಂಥ ಮಟ್ಟಕ್ಕೆ ಬಂದು ನಿಂತ್ಕೊಳ್ಳುವಂತ ಪರಿಸ್ಥಿತಿ ಎದುರಾಯಿತು. ಇವತ್ತು ಹೇಳಿ ಕೇಳಿ ನಾವು ಕರ್ನಾಟಕದ ರಾಜ್ಯದ ರಾಜಕಾರಣಿಗಳಿಗೆ ಹೇಳಬೇಕಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಜಿಲ್ಲೆಯ ಅಭಿವೃದ್ಧಿ ಮಾಡಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಿ, ನಿಮ್ಮ ಸಮಸ್ಯೆ ನಿಮ್ಮ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿ ಅಂತೇಳಿ ನಾವು ಮತಗಳನ್ನ ಹಾಕಿ ಅವರಿಗೆ ವಿಧಾನಸೌಧಕ್ಕೆ ನಾವು ಕಳಿಸ್ಕೊಟ್ರೆ, ಅವರು ಆಡ್ತಕ್ಕಂಥ ಮಾತುಗಳು ನೋಡಿದ್ರೆ ಇವತ್ತಿನ LKG ಮತ್ತು UKG ಅಲ್ಲಿ ಓದ್ತಕ್ಕಂಥ ಮಕ್ಕಳು ಕೂಡ ಆ ಭಾಷೆಯನ್ನು ಉಪಯೋಗಿಸಲ್ಲ. ಅವ್ರ ಬಾಯಿನ ಅಂತ ಮಾತನ್ನ ಅವ್ರು ಬರೋದೇ ಇಲ್ಲ. ಆದರೆ ಇವತ್ತು ಸಿದ್ದು ಪಾಟೀಲ್ ಆಗಿರ್ಬೋದು, ಅಥವಾ ಭೀಮ್ ಪಾಟೀಲ್ ಆಗಿರ್ಬೋದು, ಅಥವಾ ಚಂದ್ರಶೇಖರ್ ಪಾಟೀಲ್ ಆಗಿರ್ಬೋದು, ಇವರೆಲ್ಲರೂ ಆಡಿರ್ತಕ್ಕಂಥ ಮಾತುಗಳು ನೋಡ್ಕೊಂಡ್ರೆ ಹೆಣ್ಣು ಮಕ್ಕಳ ಕೆಳಗಿನ ಸೊಂಟದ ಮಾತುಗಳೇ ಹೊರತು ಬೇರೆ ಅವು ಕಾಣಲಿಲ್ಲ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಸಮಸ್ಯೆ ಏನಾಗಿರ್ಬೋದು, ಅಲ್ಲಿ ಯಾವುದೋ ವಿಚಾರಕ್ಕಾಗಿ ಅವರು ಮಾತಾಡಿರಬಹುದು, ಆದರೆ ಆಡ್ತಕ್ಕಂಥ ಪರಿಜ್ಞಾನವು ಕೂಡ ಡಾಕ್ಟರೇಟ್ ಪದವಿ ಪಡೆದುಕೊಂಡಂತಹ ಸಿದ್ದು ಪಾಟೀಲ್ಗೂ ಇರಲಿಲ್ಲ, ಈ ಕಡೆ ಭೀಮ ಪಾಟೀಲ್ ಕೂಡ ಇರಲಿಲ್ಲ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಯಾಕಂದ್ರೆ ನಿಮ್ಮನ್ನು ನೋಡಿ ಅನೇಕ ಸಾವಿರಾರು ಜನಗಳ ನಿಮ್ಮನ್ನು ನಾವು ಕಲಿಬೇಕಾದ ಪರಿಸ್ಥಿತಿ ನಮ್ಮೆದುರಿಗಿದೆ. ಈ ರೀತಿಯಾಗಿ ಒಬ್ಬ ಶಾಸಕರಾಗಿರ್ತಕ್ಕಂಥವರಿಗೆ ಅರ್ಹತೆಗಳೇನು, ಯಾವ ಯಾವ ಮಾತುಗಳು ಆಡಬೇಕು, ಆ ಮಾತುಗಳಿಗೆ ನಿಬಂಧನೆಗಳಿದಾವ, ನಿರ್ಬಂಧಗಳಿದಾವ ಅಂತಕ್ಕಂಥದನ್ನ ನಾವು ಆಲೋಚನೆ ಮಾಡಿಕೊಳ್ಳಬೇಕು. ಯಾಕಂದ್ರೆ ಇದು ಒಂಥರ ಎಲ್ಲೋ ಒಂಥರ ತಿಳಿದಾರಂತಕ್ಕಂಥ ದನ ಕಾಯುವಂತ ಪಾರಗಳು ಮಾತಾಡದಂತ ಮಾತುಗಳನ್ನು ಕೂಡ ಇವತ್ತು ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಕೇಳಿ ಬಂದಿತ್ತು. ಅದು ಈಶ್ವರ್ ಖಂಡ್ರೆ ಅವರು ತಮ್ಮ ಕಣ್ಣಾರೆ ಕಂಡು ಆಲಿಸಿದ್ರು ಕೂಡ ಕೇಳಿದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಗೆ ನಾವಿಲ್ಲಿ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಅಭಿವೃದ್ಧಿಗೋಸ್ಕರವಾಗಿತ್ತೋ ಅಥವಾ ತಮ್ಮ ಸ್ವಂತ ಅಭಿವೃದ್ಧಿಗೋಸ್ಕರವಾಗಿತ್ತೋ ಗೊತ್ತಿಲ್ಲ, ಆದರೆ ಆಡಬಾರದಂತ ಮಾತುಗಳಾಡಿ ಇವತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭಾಂಗಣದಲ್ಲಿ ಅನೇಕ ಜನ ಮಹಿಳಾ ಅಧಿಕಾರಿಗಳು ಕೂಡ, ಜಿಲ್ಲೆಯ ಅಧಿಕಾರಿಗಳು ಕೂಡ ಬಂದಿದ್ರು, ಅಥವಾ ಜಿಲ್ಲೆಯ ಅಧಿಕಾರಿಗಳಿರ್ತಕ್ಕಂಥ ಶಿಲ್ಪಾ ಶರ್ಮಾ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅವರ ಮುಂದೆ ಅವರು ಬೈದುಕೊಳ್ಳುವಂತಹ ಮಾತುಗಳು ನೋಡಿದ್ರೆ ನಿಜಕ್ಕೂ ಸೊಂಟದ ಕೆಳಗಿನ ಮಾತುಗಳೇ ಹೊರತು ಬೇರೆ ಯಾವ ಇರಲಿಲ್ಲ. ಅದೆಷ್ಟು ಹೆಣ್ಣು ಮಕ್ಕಳು ಮುಖ ಕೆಳಕ್ಕೆ ಹಾಕೊಂಡು ಹೊರ ಹೋಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಇನ್ನೇನು ಕೈ ಮಿಲಾಯಿಸಿಕೊಂಡು ಹೊಡೆದಾಡ್ಕೊಳ್ತಾರೆ ಅಂತಕ್ಕಂಥ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಹಂತದ ಮಧ್ಯೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಬಂದು ಇಬ್ಬರನ್ನ ಬುದ್ಧಿವಾದ ಹೇಳಿ ಕೆಡಿಪಿ ಸಭೆಯನ್ನ ಮೊಟಕುಗೊಳಿಸಿ, ಅದಾದ ನಂತರದಲ್ಲಿ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ DYSP ಚಂದ್ರಕಾಂತ್ ಪೂಜಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಡಿ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರಯತ್ನ ಪಟ್ಟು ಚಂದ್ರಶೇಖರ್ ಪಾಟೀಲ್ಗೂ ಮತ್ತು ಭೀಮ್ ಪಾಟೀಲ್ಗೂ, ಅದಲ್ಲದೆ ಸಿದ್ದು ಪಾಟೀಲ್ ಕೂಡ ಸಮಾಧಾನ ಪಡಿಸುವಲ್ಲಿ ಬಹಳಷ್ಟು ರೀತಿಗಳಿಂದ ಶ್ರಮ ವಹಿಸಿದ್ರು. ಅನೇಕ ಪೊಲೀಸರು ಕೂಡ ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನ ಯಾವುದೇ ಅಹಿತಕರ ಘಟನೆ ಆಗದಂತೆ ನೋಡಿಕೊಂಡಿರುವುದು ಇಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿತ್ತು. ಆದರೆ ಅಲ್ಲಿ ನೆರೆದಂತ ಅಧಿಕಾರಿಗಳು ಮತ್ತು ಈ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರೋದು ನೋಡಿದ್ರೆ ಅನೇಕ ಜನರು, ಕೆಲಸಕ್ಕೆ ಬರಲಾರಂತ ಜನರು ಕೂಡ ಇಬ್ಬರನ್ನ ಬೈತಾ ಇದ್ದಾರೆ. ಏನ್ರಿ ಈ ತರನು ಮಾತಾಡ್ಕೋತಾರ ಇವರು ಅಂತಕ್ಕಂಥ ಮಾತು ಹಳ್ಳಿಗಳು ಕೂಡ ಹರಡ್ತಾ ಇದೆ. ಸಾಕಷ್ಟು ರೀತಿಯಿಂದ ವೈರಲ್ ಕೂಡ ಆಗ್ತಾ ಇದೆ. ಇದು ನಮ್ಗೆ ಬೇಕಿತ್ತ? ಇದೇ ನಾವು ಗೆಲ್ಲಿಸಿ ಆರಿಸಿ ಕಲಿಸಿ ವಿಧಾನಸಭೆಗೆ ಕಳಿಸಿದ ಇದೇ ಕಾರಣಕ್ಕಾಗಿ ಹೋಗಿದ್ದಾರೆ ನೀವು ಅಂತಕ್ಕಂಥ ಪ್ರಶ್ನೆ
ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇವತ್ತು ಸಿದ್ದು ಪಾಟೀಲ್ ಆಗಿರ್ಬೋದು ಅಥವಾ ಚಂದ್ರಶೇಖರ್ ಪಾಟೀಲ್ ಆಗಿರ್ಬೋದು ಅಥವಾ ಭೀಮ್ ಪಾಟೀಲ್ ಆಗಿರ್ಬೋದು, ಇವತ್ತೆಲ್ಲರೂ ಎಲ್ಲ ಈ ತಮ್ಮದೇ ಆದ ವಿಚಾರಗಳನ್ನ ಮನಗಂಡು ಅದನ್ನ ಅಲ್ಲಿಗೆ ಮರೆತು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಹೊಡೆದಾಡಬೇಕೆ ವಿನಃ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಹೊಡೆದಾಡಬಾರದು ಅಂತಕ್ಕಂಥ ಮಾತನ್ನ ನಾರಂಜ ಎಕ್ಸ್ಪ್ರೆಸ್ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದೆ. ಅಧಿಕಾರ ನಿಮಗೆ ಸಿಕ್ಕಿರಬಹುದು, ಆದರೆ ಅಧಿಕಾರ ಕೊಟ್ಟಂತ ಮತದಾರರಿಗೆ ನೀವು ಕೊಡ್ತಕ್ಕಂಥ ಏನ್ ಭರವಸೆ ಕೊಡ್ತಾ ಇದ್ದಾರೆ ಅಂದ್ರೆ ಸೊಂಟದ ಕೆಳಗಿನ ಆ ಮಾತುಗಳು, ಹೌದಲ್ವಾ? ಇದು ಎಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಯಾರು ಸಣ್ಣ ಮಕ್ಕಳಲ್ಲ. ನಿಮ್ಮ ನೋಡಿ ಕಲಿಬೇಕಾಗಿದ್ದ ಸಾವಿರಾರು ಜನ ಯುವಕರು ಇವತ್ತು ನಿಮ್ಮ ತರ ನಾಯಕತ್ವವನ್ನು ಬೆಳೆಸ್ಕೊಳ್ಬೇಕಂತ ವಿಚಾರದಲ್ಲಿದ್ದಾರೆ. ಆದರೆ ನೀವು ಮಾಡ್ತಕ್ಕಂಥ ಘನದಾರಿ ಕೆಲಸ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳ ಸೊಂಟದ ಕೆಳಗಿನ ಮಾತುಗಳು ಆಡ್ತಾ ಇದೀರಿ. ಅದು ಸಾರ್ವಜನಿಕವಾಗಿ ಆಡ್ತಾ ಇದೀರಿ. ಅದು ಒಬ್ಬ ಅಧಿಕಾರ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಇದು ನಿಮ್ಮಿಬ್ಬರಿಗೂ ಕೂಡ ಶೋಭೆ ತರುವಂತದ್ದಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಆದರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಇವರಿಬ್ಬರನ್ನ ಮುಂದಿನ ಕೆಡಿಪಿ ಸಭೆ ಆಗಿರ್ಬೋದು ಅಥವಾ ಜಿಲ್ಲಾ ಸಮಿತಿಯ ಸಭೆ ಆಗಿರ್ಬೋದು, ಇವರಿಬ್ಬರನ್ನ ದೂರಿಟ್ಟು ಕೆಲಸ ಮಾಡದೆ ಬಹಳಷ್ಟು ರೀತಿಯಿಂದ ಉತ್ತಮ ಅನ್ನೋ ಮಟ್ಟಕ್ಕೆ ನಾವು ಒಂದಿಷ್ಟು ಮನವಿ ಕೂಡ ಮಾಡ್ತಾ ಇದ್ದೀವಿ. ಆದರೆ ಇವರಿಬ್ಬರನ್ನ ತಿಳಿ ಹೇಳುವಂತಹ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮಾಡ್ತಾರೆ ಅಂತಕ್ಕಂಥ ಭರವಸೆ ಕೂಡ ನಮಗಿದೆ. ಅದಲ್ಲದೆ ಇವ್ರು ಮಾಡ್ತಕ್ಕಂಥ ಘನದಾರಿ ಕೆಲಸಗಳು, ಇವ್ರು ಬೈಕೊಳ್ಳುವಂತಹ ಘನದಾರಿ ಬೈಗಳು ನಾವು ಸಣ್ಣ ಮಕ್ಕಳಲ್ಲಿ ಕೂಡ ನಾವು ಕಂಡುಕೊಳ್ಳಿಕ್ ಸಾಧ್ಯ ಇಲ್ಲ. ಆ ತರದ ಮಾತುಗಳು ಆಡ್ಕೊಂಡಿದ್ದಾರೆ. ಅದೆಷ್ಟು ಹೆಣ್ಣು ಮಕ್ಕಳು ಮುಖ ಮುಚ್ಚಿಕೊಂಡು ಹೊರಗೆ ಹೋಗಿದ್ದಾರೆ. ಯಾಕಂದ್ರೆ ಗೊತ್ತಿಲ್ಲ ಏನೇನಾಯ್ತು ಅಂತ ಹೇಳಿ. ಆದರೆ ನಾನಾ ಅಂತಕ್ಕಂಥ ಪ್ರಶ್ನೆ ಮೇಲಿಂದ ಮೇಲೆ ಅವ್ರ ಮೇಲೆ, ಇವ್ರ ಮೇಲಿಂದ ಅವ್ರ ಮೇಲೆ. ಅಬ್ಬಬ್ಬಬ್ಬ, ಈ ಹೈಡ್ರಾಮಾ ನೋಡಿದ್ರೆ ನಿಜಕ್ಕೂ ಯಾವುದೋ ಒಂದು ಸೀನ್ ಕಣ್ಣಿಗೆ ಕಾಣಿಸ್ತಾ ಇತ್ತಪ್ಪ. ಏನಪ್ಪ ಇವರಿಬ್ಬರು ಹೊಡೆದಾಡ್ಕೊಂಡು ಇವತ್ತು ಜಗಳ ಆಡ್ಕೊಂಡು ಏನಪ್ಪ ಹೊಸ ಒಂದು ಇತಿಹಾಸ ಆಗ್ತಲ್ಲ ಬೀದರಲ್ಲಿ. ಇವತ್ತು ಕೂಡ ಎಲ್ಲ ಟಿವಿ ಚಾನಲ್ ಕೂಡ ಇದನ್ನೇ ಪ್ರಸಾರ ಮಾಡಿಬಿಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿತ್ತು. ಆದರೆ ಈಶ್ವರ್ ಖಂಡ್ರೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮತ್ತು ಚಂದ್ರಕಾಂತ್ ಪೂಜಾರಿ ಅವರ ನೇತೃತ್ವದಲ್ಲಿ ಅದನ್ನ ಅಲ್ಲಿಗೆ ಬದಿಗೊತ್ತಿಸಿ ಇಬ್ಬರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಆಯಿತು. ಮುಂದೆ ಈ ರೀತಿ ಅಹಿತಕರ ಘಟನೆ ಆಗದಂಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರ ಮೇಲೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಈ ಸುದ್ದಿ ಯಾರಿಗೆಲ್ಲ ಇಷ್ಟವಾಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ನೇರವಾಗಿ ಬರೆದು ಕಳಿಸಿ. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ. ನಾನು ನಿಮ್ಮ MP